ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇವತ್ತು ನಾನು 3 ಸ್ಟೆಪ್ಸಲ್ಲಿ ಮನೇಲಿ ಹೇರ್ ಕಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ನನ್ನ ಹೇರ್ಸ್ ವಿತೌಟ್ ಹೇರ್ ಕಟ್. ಆ್ಯಂಡ್ ಕಮಿಂಗ್ ಟು ಸ್ಟೆಪ್ 1. ಸೊ ಎಲ್ಲ ಹೇರ್ಸ್ನ ಫ್ರಂಟ್ ಪಾಚ್ಕೊಂಡ್ಬಿಟ್ಟು ಒಂದು ಪೋನಿ ಟೇಲ್ ಹಾಕ್ಕೊಳ್ಳಿ. ಸೊ ಎಲ್ಲ ನೀಟಾಗಿ ಕೋಂಬ್ ಮಾಡಿ ಎಲ್ಲ ಹೇರ್ಸು ಈಕ್ವಲ್ ಲೆಂತಲ್ಲಿರೋ ಹಾಗೆ ನೋಡ್ಕೊಳ್ಳಿ. ಸೊ ಪೋನಿ ಟೇಲ್ ಹಾಕ್ಕೊಳ್ಳಿ. ಸೊ ನಾನು 2 ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ರಬ್ಬರ್ ಬ್ಯಾಂಡ್ ಹಾಕಿದ ಮೇಲೆ ಎಂಡಲ್ಲಿ ಇಟ್ಕೊಂಡು ಸ್ಟ್ರೈಟ್ ಕಟ್ ಮಾಡಿಬಿಡಿ. ಆಮೇಲೆ ಇವಾಗ ತೋರಿಸೋ ಥರ ಅಡ್ಡ ಇಟ್ಕೊಂಡು ಕಟ್ ಮಾಡಿ, ಜಸ್ಟ್ ಟು ಗಿವ್ ಸ್ಟ್ರೋಕ್ಸ್. ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ರಿಮೂವ್ ಮಾಡಿಬಿಡಿ. ಸೊ ಇದು ಮನೇಲಿ ಮಾಡ್ಕೊಳ್ಳೋದು ತುಂಬ ಈಸಿ ಹೇರ್ ಕಟ್. ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಸೊ ನೋಡ್ಬೋದು, ನಾನು ಸ್ವಲ್ಪ ಹೇರ್ ಕಟ್ ಮಾಡೋದ್ರಿಂದ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಫಸ್ಟ್ ಸ್ಟೆಪ್ಪಲ್ಲಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ಲಿಯರಾಗಿ ವಿಸಿಬಲ್ ಆಗಿ ಗೊತ್ತಾಗುತ್ತೆ. ಸೊ ಎಂಡಲ್ಲಿ ನೋಡ್ಬೋದು ಲೈಟಾಗಿ ವಿ ಶೇಪ್ ಅಥವಾ ಯು ಶೇಪ್ ಥರ ಕಾಣಿಸ್ತಿದೆ. ಆ್ಯಂಡ್ ನಿಮಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ಲೆಂತ್ ಕಟ್ ಮಾಡ್ಕೋಬೋದು. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಇಗ್ನೋರ್ ಮೈ ಫೇಸ್. ನಾನು ಪದೇ ಪದೇ ಕ್ಯಾಮ್ರಾ ನೋಡ್ಕೊತಿದ್ದೀನಿ ಹೇಗೆ ಬರ್ತಿದೆ ಅಂತ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಅಷ್ಟೊಂದಾಗಿ ಏನೂ ರಿಸಲ್ಟ್ಸ್ ಗೊತ್ತಾಗಲ್ಲ. ಸೊ ಓನ್ಲಿ ಲಾಸ್ಟ್ ಕೊನೆಗುಳ್ದಿರೋ ಹೇರ್ಸ್ ಮಾತ್ರ ಕಟ್ ಮಾಡಿರೋದು. ಆ್ಯಂಡ್ ಸ್ಟೆಪ್ 2, ಕಿವಿ ಹಿಂದ್ಗಡೆಯಿಂದ ಹೇರ್ಸ್ನ ಡಿವೈಡ್ ಮಾಡಿಕೊಂಡು ಇನ್ನೊಂದು ಪೋನಿ ಟೇಲ್ ಹಾಕ್ಕೊಳ್ಳಿ. ಸೊ ಇದು ಕೂಡ ಅಷ್ಟೇ, ಲಾಸ್ಟಲ್ಲಿ ಸ್ಟ್ರೈಟಾಗಿ ಹೇರ್ ಕಟ್ ಮಾಡಿಕೊಂಡು ಸ್ಟ್ರೋಕ್ ಕೊಟ್ಕೊಳ್ಳಿ. ಆ್ಯಂಡ್ ರಿಮೂವ್ ಮಾಡೋಣ ಹೇರ್ ಬ್ಯಾಂಡ್ನ. ಸೊ ಇದು ನೀಟಾಗಿ ಬಚ್ಚಿದ ಮೇಲೆ ಗೊತ್ತಾಗುತ್ತೆ. ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಕೂಡ ನಾನು ಸ್ವಲ್ಪನೇ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಕಾಣಿಸ್ತಾ ಇರಲಿಲ್ಲ ಒಳಗಡೆ ಹೇಗೆ ಕಾಣಿಸ್ತಿದೆ ಅಂತ. ಸೊ ಎಲ್ಲ ಹೇರ್ಸ್ನೂ ಫ್ರಂಟ್ ಮಾಡ್ಕೊಂಡು ಒಮ್ಮೆ ತೋರಿಸ್ತೀನಿ. ಸೊ ನೀವು ನೋಡ್ಬೋದು ಲೈಟಾಗಿ ಯು ಶೇಪ್ ಥರ ಕಾಣಿಸ್ತಿದೆ. ಸೊ ಫಸ್ಟ್ ಸ್ಟೆಪ್ ಆದಮೇಲಿರೋ ಹೇರ್ಸ್ನು ಫ್ರಂಟ್ ಹಾಕ್ಕೊಂಡು ತೋರಿಸ್ತಿದ್ದೀನಿ. ಸೊ ಇವಾಗ ನೋಡ್ಬೋದು ಕ್ಲಿಯರಾಗಿ ಸ್ವಲ್ಪ ಸ್ಟೆಪ್ಸ್ ಕಾಣಿಸ್ತಿದೆ. ಸೊ ದಿಸ್ ಈಸ್ ದ ಶೇಪ್ ವಿ ಗಾಟ್ ಆಫ್ಟರ್ ಸೆಕೆಂಡ್ ಸ್ಟೆಪ್. ಸೊ ಹೇರ್ ಸೆಟ್ಟಿಂಗ್ಸ್ ಎಲ್ಲ ಹೇರ್ ವಾಶ್ ಮತ್ತು ಹೇರ್ ಸೆಟ್ಟಿಂಗ್ ಆದಮೇಲೆ ಗೊತ್ತಾಗುತ್ತೆ ಕ್ಲಿಯರಾಗಿ. ಸೊ ನಾನು 1 ಇಯರ್ ಹಿಂದೆ ಬೋಟಾಕ್ಸ್ ಮಾಡಿಸಿರೋದ್ರಿಂದ ಹೇರ್ಸ್ ಸ್ವಲ್ಪ ವೇವಿ ಸ್ಟ್ರೈಟ್ ಅನ್ಇವನಾಗಿ ಕಾಣಿಸ್ತಿದೆ. ಸೊ ದಿಸ್ ಈಸ್ ದ ಸ್ಟೆಪ್ಸ್ ಆಫ್ಟರ್ ಸೆಕೆಂಡ್ ಸ್ಟೆಪ್. ಸೊ ಬ್ಯಾಕ್ ಸೈಡ್ ನೋಡಿದ್ರೆ ಹೀಗೆ ಕಾಣಿಸುತ್ತೆ. ನನ್ನ ಮನೇಲಿ ಎಲ್ಲ ಹೇರ್ ಟೈ ಮಾಡೋದ್ರಿಂದ ಆ ಥರ ಶೇಪ್ ಆಗಿದೆ. ಪ್ಲೀಸ್ ಇಗ್ನೋರ್. ಸ್ಟೆಪ್ 3ಅಲ್ಲಿ ಈ ಥರ ತೋರಿಸೋ ಥರ ಇಷ್ಟು ಹೇರ್ಸ್ ತೊಗೊಂಡು ಕಟ್ ಮಾಡಿಬಿಡಿ. ಸೊ ದಟ್ಸ್ ಇಟ್. 3 ಸ್ಟೆಪ್ಸ್ ಆದಮೇಲೆ ಹೀಗೆ ಕಾಣಿಸುತ್ತೆ. ಸೊ ಮನೆಯಲ್ಲಿ ಹೇರ್ ವಾಶ್ ಆದಮೇಲೆ ಸೆಟ್ಟಿಂಗ್ಸ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ದಿಸ್ ಇಸ್ ಜಸ್ಟ್ ಆಫ್ಟರ್ ಕಟಿಂಗ್ ಹೇರ್ಸ್. ಸೊ ಬನಾನಾ ಕ್ಲಿಪ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ಸ್ಟೆಪ್ಸ್ ಎಲ್ಲ ವಿಸಿಬಲ್ ಇದೆ. ವಿಲ್ ಶೋ ಆಫ್ಟರ್ ಹೇರ್ ವಾಶ್ ಆ್ಯಂಡ್ ಸೆಟ್ಟಿಂಗ್. ಸೊ ಇವಾಗ ನೀಟಾಗಿ ಕ್ಲಿಯರಾಗಿ ಕಾಣಿಸ್ತಿದೆ ಸ್ಟೆಪ್ಸ್ ಎಲ್ಲ. ಸೊ ತುಂಬ ಹೇರ್ ಲೆಂತ್ ಕಡಿಮೆ ಆಗಬಾರ್ದು ಅನ್ನೋದ್ರೆ ಇಷ್ಟು ಮನೇಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. Please try it.
ಥ್ಯಾಂಕ್ಸ್ ಫಾರ್ ವಾಚಿಂಗ್.